ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶಿಶುಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನಲ್ಲಿ ಡಬಲ್ ಬೀನ್ಸಿಂದ ಮಸಾಲೆ ಸಾರು ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾರು. ನೋಡಿ, ಇದೆ ಡಬಲ್ ಬೀನ್ಸು. ಇದು ಮಲ್ಟಿ ಕಲರಲ್ಲೂ ಬರುತ್ತೆ. ನೋಡಿ, ಒಂದೇ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ಒಂದು 4-5 ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ಕ್ಯಾರೆಟ್. ಇದು 3 ಸೇರಿಸಿದ್ರೆ ಸಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡು ಎಲ್ಲ ಮಸಾಲೆ ಸಾರಿಗೆ ಉರಿಯೋ ಥರ ಆನಿಯನ್ನು ಮತ್ತು ಗ್ರೀನ್ ಚಿಲ್ಲೀಸು. ರೆಡ್ ಕಲರ್ ಸಾರು ಬರುವಾಗ ನೀವು ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಕೊಳ್ಳಿ. ನಾನು ಗ್ರೀನಾಗೆ ಮಾಡೋದು, ಸ್ವಲ್ಪ ಗ್ರೀನ್ ಚಿಲ್ಲೀಸೇ ಜಾಸ್ತಿ ಯೂಸ್ ಮಾಡ್ತೀನಿ. ಗ್ರೀನ್ ಚಿಲ್ಲೀಸ್ ಹಾಕೊತಾ ಇದ್ದೀನಿ, ಟೇಸ್ಟಿಯಾಗಿರುತ್ತೆ. ಒಂದು 5 ಗ್ರೀನ್ ಚಿಲ್ಲೀಸ್ ತೊಗೊಂಡಿದ್ದೀನಿ. 1.5 ಗಡ್ಡೆ ಮೀಡಿಯಮ್ ಸೈಜ್ದು ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು, 1-2 ನಿಮಿಷ ಸ್ವಲ್ಪ ಕಲರ್ ಟರ್ನ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು. ಇದಕ್ಕೆ 1 ಇಡೀ ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ಳೋಣ ಇವಾಗ. ಹಾಗೆ ಆನಿಯನ್ನ ಸ್ವಲ್ಪ ಹುರ್ಕೊತ ಬೆಳ್ಳುಳ್ಳಿದಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಬೆಳ್ಳುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಒಂದು 1/2 ಇಂಚು ಶುಂಠಿನೂ ತೆಗೆದಿಟ್ಕೊಂಡಿದ್ದೀನಿ, ಅದನ್ನು ಇದಲ್ಲೇ ಸೇರಿಸ್ಕೊಳ್ಳೋಣ. ಈ ಮಸಾಲೆ ಐಟಮ್ ಎಲ್ಲ ಸ್ವಲ್ಪ ಹುರಿದು ಮಾಡಿದ್ರೆ ನಿಮಗೆ ಸಾರು ಟೇಸ್ಟಿಯಾಗಿ ಬರೋದು. ನೋಡಿ, ಶುಂಠಿ ಸೇರಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ಗಸಗಸೆ, ಸ್ವಲ್ಪ 1 ಸ್ಪೂನ್ ಕಡಲೆ, 1/2 ಸ್ಪೂನ್ ಗಸಗಸೆ, ಚಕ್ಕೆ ಲವಂಗ ಇಷ್ಟು ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಚಕ್ಕೆ ಲವಂಗ, ಸ್ವಲ್ಪ 1 ಸ್ಪೂನ್ ಕಡಲೆ, 1/2 ಸ್ಪೂನ್ ಗಸಗಸೆ. ಮತ್ತು ಈ ಬೌಲಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಸಾರು ನಿಮಗೆ ಅಷ್ಟು ಕಾಳಿಗೆ ಎಷ್ಟು ಬೇಕೋ ತೆಂಗಿನಕಾಯಿ ಅಷ್ಟು ಸೇರಿಸ್ಕೊಳ್ಳಿ. ಸಾರು ಜಾಸ್ತಿ ಬೇಕಾದಾಗ ತೆಂಗಿನಕಾಯಿ ಮತ್ತು ಖಾರಕ್ಕೆ ಗ್ರೀನ್ ಚಿಲ್ಲೀಸೋ ರೆಡ್ ಚಿಲ್ಲಿನೋ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಕುಕ್ಕರ್ ಇಟ್ಕೊಂಡು ಇವಾಗ ಸ್ವಲ್ಪ ಆನಿಯನ್ ಹಾಕ್ಕೊಂಡು ಈ ಕಾಳು ಈ ತರಕಾರಿನ ಹುರ್ಕೋಬೇಕು. ನೋಡಿ, ಕಾಳು ಸೇರಿಸ್ಕೊಂಡಿದ್ದಾಯಿತು. ಇವಾಗ ಕ್ಯಾರೆಟು, ಬೀನಿಸು ಮತ್ತು ಆಲೂಗೆಡ್ಡೆ ಇದನ್ನು 3 ಸೇರಿಸ್ಕೊಂಡು ಸ್ವಲ್ಪ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಆ ಮಸಾಲೆ ನಾವು ಹುರಿದಿರೋದು ಆರ್ತಾ ಇರುತ್ತೆ. ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ರುಬ್ಕೋಬೇಕು. ಧನಿಯಾ ಪೌಡ್ರು ಸೇರಿಸ್ಕೊಂಡು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತರಕಾರಿನ ಆಯಿಲಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಸಾಲ್ಟು ಟರ್ಮರಿಕು ಸೇರಿಸ್ಕೊಳ್ಳೋಣ. ಇದಕ್ಕೆ ಈ ಥರ ಉರಿಯುವಾಗಲೇ ಸೇರಿಸ್ಕೊಂಡ್ರೆ ಸ್ವಲ್ಪ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ತರಕಾರಿಗಳಿಗೆ. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಕೊಡೋಣ. ಈ ಆಲೂಗೆಡ್ಡೆ, ಬೀನಿಸ್, ಕ್ಯಾರೆಟ್ ಮತ್ತು ಬೀನ್ಸ್ ಕಾಳಿದೆಲ್ಲ ಅದನ್ನು ನೋಡಿ. ಇವಾಗ ಆರಿದೆ, ಸ್ವಲ್ಪ ಆರಿದೆ. ಇದನ್ನು ಜಾರಿಗೆ ಸೇರಿಸ್ಕೊಂಡು ಇದಕ್ಕೆ ಧನಿಯಾ ಪೌಡ್ರು 2 ಸ್ಪೂನು 2 ಸ್ಪೂನು ಟೇಬಲ್ ಸ್ಪೂನಲ್ಲಿ ಧನಿಯಾ ಪೌಡ್ರು ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಟೊಮೆಟೊ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಅದನ್ನು ಲಾಸ್ಟಲ್ಲಿ ಸೇರಿಸ್ಕೋಬೇಕು, ಫಸ್ಟೇ ಸೇರಿಸ್ಕೋಬಾರ್ದು. 1 ಟೊಮೆಟೊ, ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡನ್ನೂ ಸೇರಿಸ್ಕೊಂಡು ಲಾಸ್ಟಲ್ಲಿ ಒಂದು 10 ಸೆಕೆಂಡ್ 15 ಸೆಕೆಂಡ್ಸು ಓಡಿಸ್ಬೇಕು. ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಮಾಡಿಕೊಂಡು ಅಷ್ಟೇ. ಈ ಮಸಾಲೆ ರುಬ್ಬಿ ಸಾರಿಗೆ ಸೇರಿಸಿದ್ರೆ 2 ವಿಷಲ್ ಬಂದರೆ ನಿಮ್ಮ ಮಸಾಲೆ ಸಾರು ರೆಡಿ ಆಗುತ್ತೆ. ಇದನ್ನು ಬಟಾಣಿ ಕೂಡ ಮಾಡ್ಕೋಬೋದು. ಬಟಾಣಿ ಆಲೂಗಡ್ಡೆ ಹಾಕಿ ತುಂಬ ಟೇಸ್ಟಿ ಇರುತ್ತೆ. ಸೀಸನ್ ಆಗಿ ಯಾವ್ದು ಹಸಿ ಕಾಳು ಸಿಗುತ್ತೆ ಹಾಕಿ ಈ ಥರ ಮಾಡ್ಕೋಬೋದು. ನೋಡಿ, ಈ ಥರ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟು ನೀರು ಸೇರಿಸ್ಕೊಳ್ಳಿ. ಸಾಲ್ಟ್ ಸ್ವಲ್ಪ ಕಮ್ಮಿ ಇತ್ತು, ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ಬಂದರೆ ಸಾಕು, ಸಾರು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇವಾಗ ಇದು ಡಬಲ್ ಬೀನ್ಸ್ದು ಸೀಸನ್ ಬರ್ತಾ ಇದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿಪ್ಪ. ನೋಡಿ, ವಿಷಲ್ ಬಂದಿದ್ದಾಯಿತು. ಇವಾಗ ರಾಗಿ ಮುದ್ದೆನೂ ಮಾಡಿದ್ದೀನಿ, ಅದ್ರ ಜೊತೆಗೆ ಇಟ್ಟು ಸರ್ವ್ ಮಾಡ್ತೀನಿ. ಮ್ಯಾಂಗೋ ಎಲ್ಲ ಇಟ್ಟು ನೋಡಿ, ಸಾರು ಎಷ್ಟು ಸಖತ್ತಾಗಿ ಬಂದಿದೆ. ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್